ಎಜಿ ನ್ಯೂಸ್ಗೆ ಸ್ವಾಗತ. ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆ ಮಾಡಿರುವ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ದಲಿತ ಸಂಘಟನೆಗಳ ಮುಖಂಡರು ಶುಕ್ರವಾರ ಜೇವರಿಯಲ್ಲಿ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಉದ್ದೇಶಿಸಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ದಲಿತ ಮುಖಂಡ ಶಾಂತಪ್ಪ ಕೂಡಲಗಿ, ಆರ್ಎಸ್ಎಸ್ ಸಂಘಟನೆಯ ನೋಂದಣಿ, ಪದಾಧಿಕಾರಿಗಳ ವಿವರ, ಸದಸ್ಯರ ಮಾಹಿತಿ ಹಾಗೂ ಚಟುವಟಿಕೆಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಕೇಳಿ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಪತ್ರ ಬರೆದಿರುವುದು ಸರ್ಕಾರದ ಆಡಳಿತಾತ್ಮಕ ಕ್ರಮವಾಗಿದೆ ಎಂದಿದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕಾದವರು ಸಂಘಟನೆಯ ಮುಖಂಡರೇ ಹೊರತು ಇತರ ರಾಜಕೀಯ ನಾಯಕರು ಅಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಗೃಹ ಸಚಿವರ ವಿರುದ್ಧ ಕೆಲವರು ಅವಾಚ್ಯ ಪದಗಳನ್ನು ಬಳಸಿ ಜಾತಿ ನಿಂದನೆ ಮಾಡಿದ್ದು, ಜೀವ ಬೆದರಿಕೆ ಹಾಕಿರುವುದಾಗಿ ಆರೋಪಿಸಿದ ಅವರು ಈ ಸಂಬಂಧ ತಪ್ಪಿತಸ್ಥರ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಪ್ರತಿಭಟನಾಕಾರರು ಆರ್ಎಸ್ಎಸ್ ಸಂಘಟನೆಯ ಚಟುವಟಿಕೆಗಳ ಕುರಿತು ಸಮಗ್ರ ತನಿಖೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರು ತಮ್ಮೆಲ್ಲರೂ ನನ್ನ ನಮಸ್ಕಾರಗಳನ್ನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಮತ್ತು ಏನಿವತ್ತು ಕರ್ನಾಟಕದ ಗೃಹ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರು ಒಂದು ಆರ್ಎಸ್ಎಸ್ ವಿಷಯವಾಗಿ ಎಲ್ಲ ಸಂಘಟನೆಗಳು ಯಾವುದೇ ಒಂದು ಕಾರ್ಯಚಟುವಟಿಕೆ ನಡೆಸಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾಗ್ತದೆ. ಆದರೆ ಸುಮಾರು 3 ವರ್ಷಗಳಾಯಿತು ಈ ಆರ್ಎಸ್ಎಸ್ ಅವರು ಯಾಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ಹೇಳಿ ಒಂದು ಪತ್ರವನ್ನು ಬರೆದಿದ್ದಕ್ಕಾಗಿ ಇವತ್ತು ಪ್ರಿಯಾಂಕ ಖರ್ಗೆ ಅವರಿಗೆ ಬಹಳ ಒಂದು ಆರ್ಎಸ್ಎಸ್ ಅವರು ಮತ್ತು ಬಿಜೆಪಿದವರು ಅವರಿಗೆ ಜೀವ ಬೆದರಿಕೆ ಹಾಕುತ್ತಾ ಮತ್ತು ಏನು ಒಬ್ಬ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಒಬ್ಬ ಅಕ್ಕಿ ಕಳ್ಳ ಮಣಿಕಂಠ ರಾಠೋಡ್ ಅವರು ಪ್ರಿಯಾಂಕ ಖರ್ಗೆ ಅವರಿಗೆ ಏಕವಚನದಲ್ಲಿ ಮತ್ತು ಜಾತಿಯತೆ ಮಾತಾಡಿರ್ತಕ್ಕಂಥ ವಿಷಯ. ಮಣಿಕಂಠ ರಾಠೋಡ್ ಅವರೇ, ಇವತ್ತು ನಾನು ನಿಮಗೆ ಒಂದು ವಿಷಯ ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಗುಲ್ಬರ್ಗದಲ್ಲಾಗಲಿ ಕರ್ನಾಟಕದಲ್ಲಾಗಲಿ ನಾವೇನಾದರೂ ಮನಸ್ಸು ಮಾಡಿದರೆ ಮೊದಲಿನ ರಸ್ತೆ ಮೇಲೆ ತಿರುಗಾಡಕ್ಕೂ ನಾವು ಬಿಡ್ತಾ ಇಲ್ಲ ನಿಮಗೆ. ಆದರೆ ನಾವು ಇವತ್ತು ಬಾಬಾ ಸಾಹೇಬರ ಒಂದು ಅನುಯಾಯಿಗಳಾಗಿ ನಾವು ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತು ಕೆಲಸ ಮಾಡ್ತೀವಿ ಅಂತೇಳಿ ನಿಮಗೆ ನಾವು ನಿಮಗೆ ವಾರ್ನ್ ಕೊಡ್ತಾ ಇಲ್ಲ ನಾವು ಇವತ್ತು. ಆದರೆ ನೀನು ತಿಳ್ಕೊಳ್ಬೇಕು, ಪ್ರಿಯಾಂಕ ಖರ್ಗೆ ಒಬ್ಬರಿಗೆ ನೀನು ಜಾತಿ ಐತಲ್ಲ, ಇಡೀ ನಮ್ಮ ಸಮುದಾಯಕ್ಕೆ ನೀನು ಜಾತಿ ಮಾತಾಡ್ತಕ್ಕಂಥ ವಿಷಯ ಬಹಳ ಒಂದು ವಿಚಾರ ಮಾಡಿ ಮಾತಾಡಬೇಕು. ನೀನೊಬ್ಬ ಅಕ್ಕಿ ಕಳ್ಳ, ಏನೇನೋ ಬಹಳ ಒಳ್ಳೆಯ ಮನುಷ್ಯ ಅಲ್ಲ. ಸಾಕಷ್ಟು ನಿನ್ನ ಮೇಲೆ ಕೇಸ್ಗಳದಾವ. ನಾವು ಪ್ರಿಯಾಂಕ ಖರ್ಗೆ ಅವರಿಗೆ ನಾವು ಒಂದು ವಿಷಯ ಹೇಳಕ್ಕೆ ನಾವು ಬಯಸ್ತಾ ಇದ್ದೇವೆ. ಅವನಿಗೆ ಕಾನೂನು ಪ್ರಕಾರ ಏನು ಅವನ ಮೇಲೆ ಕೇಸ್ ಆಗಿದ್ದಾವೆ, ಸಾಕಷ್ಟು ಕೇಸ್ಗಳಾಗಿದ್ದಾವೆ. ಅವನಿಗೆ ಗಡಿಪಾರು ಮಾಡಿ ಮತ್ತು ಜೈಲಿನಲ್ಲಿ ಇರ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತ ಇವತ್ತು ನಾವು ವೇದಿಕೆ ಮುಖಾಂತರ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಮತ್ತು ಆರ್ಎಸ್ಎಸ್ ಅವರಿಗೆ ಮೋಹನ್ ಭಾಗವತ್ ಅವರಿಗೆ ಪ್ರಿಯಾಂಕ ಖರ್ಗೆ ಅಂದ್ರೆ ಇವತ್ತು ಅವರಿಗೆ ಬಹಳ ಒಂದು ನಮಗೆ ಯಾರು ಆರ್ಎಸ್ಎಸ್ ಬಗ್ಗೆ ಮಾತಾಡಂಗಿಲ್ಲ. ಒಬ್ಬ ದಲಿತ ಒಬ್ಬ ಗೃಹ ಸಚಿವನಾಗಿ ಆರ್ಎಸ್ಎಸ್ ಬಗ್ಗೆ ನಮಗೆ ಇಂಥ ಒಂದು ಕಟುವಾಗಿ ಮಾತಾಡ್ತಾನೆ ಅಂತ ಹೇಳಿ ಅವರಿಗೆ ಬಹಳ ಒಂದು ನೋವು ಆಗಿರ್ಬೇಕು. ಆದರೆ ನಿಮಗೆ ಕಾನೂನಿನ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಭಾಗವತ್ ಅವರು ನಿಮ್ಮ ಅಪ್ಪನೇ ಗಂಟು ಹೋಗ್ತಾರೆ ಅಂತ ಹೇಳಿ ಇವತ್ತು ನಾನು ವೇದಿಕೆ ಮುಖಾಂತರ ಕೇಳಕ್ ಬಯಸ್ತಾ ಇದ್ದೀನಿ. ಇನ್ನೊಂದು ವಿಷಯ, ಇದು ಜೇವರ್ಗಿಯಲ್ಲಿ ಏನು ಆಂದೋಲ ಸ್ವಾಮಿ ಮತ್ತು ಮಣಿಕಂಠ ರಾಠೋಡ್ ಅವರು ಪ್ರಿಯಾಂಕನ ಬಗ್ಗೆ ಬಹಳ ಒಂದು ಹಗುರವಾಗಿ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ನಿಮಗೆ ನಾವು ವೇದಿಕೆ ಮುಖಾಂತರ ನಾವು ಹೇಳಕ್ಕೆ ಬಯಸಿದ್ದೇವೆ, ಪ್ರಿಯಾಂಕ ಖರ್ಗೆ ಅವರು ಯಾವಾಗಲೂ ಅವರು ಕಾನೂನು ಅಡಿಯಲ್ಲಿ
ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಹಾಗೆ ಅವ್ರು ಯಾವ ಕಾನೂನು ಬಾಹಿರವಾಗಿ ಕೆಲಸ ಮಾಡೋದಿಲ್ಲ. ಅದಕ್ಕೆ ಈ ದೇವರಲ್ಲಿ ಇರ್ತಕ್ಕಂಥ ಏನು ಆಂದೋಲನ ಸ್ವಾಮಿ ಮತ್ತು ಮಣಿಕಂಠ ಇವರಿಗೆ ಇವರ ಮೇಲೂ ಸಾಕಷ್ಟು ಕೇಸ್ಗಳಿದಾವೆ. ಇವರಿಗೆ ಗಡಿಪಾರು ಮಾಡ್ಬೇಕಂತೇಳಿ ನಾವು ಇವತ್ತು ನಾವು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಇನ್ನೊಂದು ವಿಷಯ ಹೇಳಕ್ಕೂ ಬಯಸ್ತಾ ಇದ್ದೀನಿ. ಪ್ರಿಯಾಂಕಾ ಖರ್ಗೆ ಅವರಿಗೆ ನಿಮ್ಗೆ ಯಾವಾಗಲೂ ಇಡೀ ನಮ್ಮ ಕರ್ನಾಟಕದಲ್ಲಿ ನಾವು ಯಾವಾಗಲೂ ನಿಮ್ಮನ್ನು ಜೊತೆ ಇರ್ತೇವೆ. ನೀವು ಕಾನೂನು ರೀತಿಯಿಂದ ಏನು ನೀವು ಹೋರಾಟ ಮಾಡ್ತಾ ಇದ್ದೀರಲ್ಲ, ನೀವು ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳಿ ನಾವು ವೇದಿಕೆ ಮುಖಾಂತರ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಇನ್ನೊಂದು ವಿಷಯ, RSS ಅವರು ಮತ್ತು ಬಿಜೆಪಿ ಏನು ಮಣಿಕಂಠ ರಾಠೋಡ್ ಒಬ್ಬರಿಗೆ ಹೊತ್ತು ಇದ್ದಂಗೆ ನನ್ನ ಸೋಳಿ ಮಗ ಯಾವ ನಾಲ್ಕನ ಮಣಿಕಂಠ, ನಾವು ನಿಮಗೆ ಜಾತಿ ಎತ್ತು ಮಾತಾಡ್ಲಕ್ಕೆ ಬರ್ತೇವೆ, ಆದ್ರೆ ನಿನ್ನಂಗ ನಾಲ್ಕನಂಗ ಮಾತಾಡ್ಲಕ್ಕೆ ಹೋಗಲ್ಲ. ನಾವು ಜಾತಿ ಎತ್ತೆ ಮಾತಾಡ್ಲಕ್ಕೆ ಹೋಗಿಲ್ಲ. ನೀವೇನು ಮಗ ನಾವು ಲಂಬಾಣಿ ಸಮಾಜದಲ್ಲಿ ಇಟ್ಕೊಂಡು SC ಬಂದು ನಾವು ಜಾತಿ ಎತ್ತು ನಮಗೆ ಅಟ್ರಾಸಿಟಿ ಕೇಸ್ ಆಗಲ್ಲ ತಂದು ದಿಮಾಕಿನಿಂದ ನೀನು ಮಾತಾಡ್ತಾ ಇದ್ದೀವಿ. ಆದರೆ ನೀನು SC ಎಂಬ ಪಟ್ಟಿಯಲ್ಲಿ ಬಂದಿರ್ತಕ್ಕಂಥ ಒಂದು ಕಾನೂನು ಬಾಹಿರ ನೀವು. ಅದು ಇವತ್ತ ಏನು ಸುಪ್ರೀಂ ಕೋರ್ಟ್ನಲ್ಲಿ ಇದೆ, ಏನು ಟಚಬಲ್ ಮತ್ತು ಅನ್ಟಚಬಲ್ ಅಂತೇಳಿ ಒಂದು ಕಾನೂನು ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಅದು ಇವತ್ತಿಲ್ಲ ನಾಳೆ ಒಂದು ಕಾನೂನು ತೀರ್ಮಾನ ಆಗ್ತದೆ ಅಂತೇಳಿ ಇವತ್ತು ನಾವು ವೇದಿಕೆ ಮುಖಾಂತರ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಮಣಿಕಂಠ ರಾಠೋಡ್ ಅವರೇ, ಏನಾದ್ರೂ ಪ್ರಿಯಾಂಕಾ ಖರ್ಗೆ ಒಬ್ಬರಿಗೆ ನೀನು ಮಾತಾಡ್ತೀನಿ ಅಂತ ನಂಬ್ಕೊಳಕ್ ಹೋಗಬೇಡ. ಇಡೀ ಗುಲ್ಬರ್ಗ ಆಗಲಿ ಕರ್ನಾಟಕ ಆಗಲಿ ನೀವು ಎಲ್ಲೇನೂ ನಿಮಗೆ ತಿರುಗಾಡ್ಸ್ಕೊಡಂಗಿಲ್ಲ. ನೀನು ತಿಳ್ಕೊಂಡಿರ್ಬೇಕೇನು ನಾವು ದೊಡ್ಡ ನಾನು ರೌಡಿ ಇದ್ದೀನಿ ಗುಂಡ ಇದ್ದೀನಿ ಅಂತ ಹೇಳಿ. ನಿಮ್ಗಿಂತ ದೊಡ್ಡ ದೊಡ್ಡ ಗುಂಡಗಳು ಇವತ್ತು ನಂಬಲಿಕ್ಕೂ ಅದ. ಆದ್ರೆ ನಾವು ಯಾರು ಕಾನೂನು ಮೀರಿ ನಾವು ಕೆಲಸ ಮಾಡ್ತಾ ಇಲ್ಲ. ಕಾನೂನು ಅಡಿಯಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ನಿಮಗೆ ಕಾನೂನು ನಮ್ಮ ಒಂದು ವೇದಿಕೆ ಮುಖಾಂತರ ನಾನು ನಿಮಗೆ ಎಚ್ಚರಿಕೆ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಪ್ರತಿಭಟನೆ ಬಳಿಕ ತಹಸೀಲ್ದಾರ್ ಅವರಿಗೆ ಮನವಿ ಕೂಡ ಸಲ್ಲಿಸಲಾಗಿದೆ. ಪ್ರತಿಭಟನೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಶೇಖರ್ ಹರನಾಳ, ಹಿರಿಯ ದಲಿತ ಮುಖಂಡರು ಆದ ಭೀಮರಾಯ್ ನಗನೂರ, ಸುಭಾಷ್ ಚೆನ್ನೂರ, ಶಾಂತಪ್ಪ ಯಲಗೋಡ, ಮಲ್ಲಣ್ಣ ಕೊಡಚಿ, ರವಿ ಕುಳಗೇರಿ, ಸಂಗಣ್ಣ ಹೊಸ್ಮನಿ, ಮಲ್ಲಮ್ಮ ಕೊಂಬಿನ ಸೇರಿ ದಲಿತ ಪರ ಸಂಘಟನೆಗಳ ಮುಖಂಡರು ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.